ಹಲೋ ಶರಣು ಹೊಸದಲ್ಲ ಶರಣಾರ್ಥಿ ಅನ್ನೋದು ಆಗ ನಮ್ಮ ನೆಲ ಭಾಷೆ. ಯಾವ ಭಾಷೆ? ಶರಣು ಶರಣಾರ್ಥಿ ಅನ್ನೋದು ನಮ್ಮ ನೆಲದ ಭಾಷೆ. ಪ್ರಸ್ತುತವಾಗಿ ಮಾತಾಡಕಂದ್ರ ಕಿಲೋಮೀಟರ್ ಗಂಟೆ ಮಾತಾಡಲ್ಲ, ಮ್ಯಾಟರ್ ಇಟ್ಟು ಮಾತಾಡ್ತೀನಿ ಸ್ವಲ್ಪ. ಏನಂದ್ರೆ ನಮ್ಮ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರು ಅಂತ ಹೇಳ್ತಾರ, ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತಥಾ ಲಿಂಗ ಪೂಜಾ ಸದಾನಂದ ಒಂದೇ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ. ಅಂದ್ರೆ ಯಾರು ಸಂಗೀತವನ್ನ, ಸಾಹಿತ್ಯವನ್ನ ಮತ್ತು ನಮ್ಮ ನೆಲದ ಸಂಸ್ಕೃತಿಯನ್ನು ಆರಾಧನೆ ಮಾಡ್ತಾರೋ ಅವ್ರು 3 ಕಾಲ ಲಿಂಗ ಪೂಜಾ ಮಾಡಿದಷ್ಟು ಪುಣ್ಯವನ್ನ ಪಡಿತಾರೆ ಅಂತ. ಹಾಗಾಗಿ ನಮ್ಮ ಜನಪದ, ನಮ್ಮ ಕನ್ನಡ ಬಹಳಷ್ಟು ಸಮೃದ್ಧವಾಗಿರ್ತಕ್ಕಂಥ ಮತ್ತು ಎಲ್ಲಾ ಭಾಷೆಗಳ ತಾಯಿಯಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಅಕ್ಷರಗಳನ್ನುಳ್ಳ ಮತ್ತು ಪ್ರತಿ ಉಚ್ಚಾರಕ್ಕೂ ಒಂದೊಂದು ಪ್ರೊನೌನ್ಸಿಯೇಷನ್ ಹೊಂದಿರತಕ್ಕಂಥ ಬಹಳಷ್ಟು ಒಳ್ಳೆಯ ಕನ್ನಡ ಭಾಷೆ. ಆ ಕನ್ನಡ ಭಾಷೆಯೇ ಏನಾಗಿತ್ತು ಅಂದ್ರ ಪರಭಾಷೆಯ ವ್ಯಾಮೋಹದಿಂದ ಒಂದು ದಿನ ಸಂಸ್ಕೃತದ ಕೈಯಾಗಿ ಸಿಕ್ಕು ನಲಿತು. ಇಂದು ಕನ್ನಡ ಕಂಗ್ಲೀಷ್ ಆಗಿ ಇಂಗ್ಲಿಷಿನ ಕೈಯಾಗಿ ಸಿಕ್ಕು ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ನಿಮ್ಮ ಇಚ್ಛಾಶಕ್ತಿಯ ಕೊರತೆಯ ಕಾರಣದಿಂದ ಕಂಗ್ಲೀಷ್ ಆಗಿದೆ. ಹಾಗಾಗಿ ಇಷ್ಟು ಹೇಳೋದೇನಂದ್ರ, ಯಾಕೆ ಇಷ್ಟು ಹೇಳ್ತೀನಿ ಅಂದ್ರ, ಯಾರು ನನ್ನ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತದೆ ಅಂತ ಹೇಳಿದ್ರಲ್ಲ, ಕನ್ನಡಂ ಸಿರಿಗಲಿಗೆ ಅಂತ ಹೇಳಿದ್ರಲ್ಲ, ಆ ಕನ್ನಡವನ್ನ ಬಿಟ್ಟು ನನ್ನತನವನ್ನ ಬಿಟ್ಟು ನಾವು ಅನ್ಯತನವನ್ನ ಅಪ್ಕೊಂತೀವಲ್ಲ, ನಮಗೆ ಏನ್ ಅನ್ಕೋಬೇಕು ಅನ್ನೋದು ನಾನು ಕೂಡ ಅದ್ರಲ್ಲಿ ಇದ್ದೀನಿ ಅಂತ. ಹಾಗಾಗಿ ಎಷ್ಟು ಚೆನ್ನಾಗಿತ್ತು ನಮ್ಮ ಕನ್ನಡ. ಆಡಿಬಾರನ ಕಂಡ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತೆಗೆದುಕೊಂಡು ನಿನ್ನ ಬಂಗಾರ ಮಾಡಿ ತೊಳೆದೇನ ಅಂತ. ಇಷ್ಟ ಸಿಂಪಲ್ ಆಗಿ ಅವ್ವ ಮಗುವಿಗೆ ಟ್ರೀಟ್ ಮಾಡ್ತಿದ್ರು. ಈಗ ಏನಾಗೈತಿ, ಓಡಿಬಾರನ ಕಂಡ ಟಿವಿ ಹಚ್ಚೇನ, ಕೈಯಾಗ ಫೋನ್ ಕೊಟ್ಟೇನ, ಟಿವಿ ಕಲ್ಲು 2 ಕಲ್ಲು ಬಿಟ್ಟೇನ ಅನ್ನೋ ಒಂದು ಸಂಸ್ಕೃತಿ. ಅಂದ್ರೆ ನಾವು ಏನಾಗ್ಬಿಟ್ಟಿದ್ವಿ ಅಲ್ಲ, ನಮ್ಮ ಕನ್ನಡವನ್ನ ಕಟ್ಟಿದವರೊಳಗ ಬಹಳಷ್ಟು ಜನರೊಳಗ ನಾನು ಅಧ್ಯಯನ ಮಾಡಿದ ಪ್ರಕಾರ ನಮ್ಮ ಕನ್ನಡದ ಇತಿಹಾಸವನ್ನು ನಮಗೆ ತೋರಿಸಿಕೊಟ್ಟವರು BL ರೈಸ್ನವರು. ಎಲ್ಲ ಕನ್ನಡದ ಶಾಸನಗಳನ್ನು ಅಧ್ಯಯನ ಮಾಡಿ, ನೀವು ಸಣ್ಣವರಲ್ಲೋ ತಮ್ಮ ಕನ್ನಡಿಗರು, ನೀವು ಸಣ್ಣವರಲ್ಲೋ, ನಿಮ್ಮ ಇತಿಹಾಸ ದೊಡ್ಡದೈತಿ, 4ನೇ ಶತಮಾನದೊಳಗ ಹಲ್ಮಡಿ ಶಾಸನವನ್ನು ಬರೆದಂತ ಮಂದಿ ನೀವು ಅಂತ ಹೇಳ್ಕೊಟ್ಟು. ಮುಂದ ಏನಾಗ್ಬಿಟ್ಟು ಅಂದ್ರ, ಅದಕ್ಕ ನಮ್ಮ ಕನ್ನಡದ ಶಬ್ದಗಳನ್ನ ನಮಗ್ ತೋರಿಸ್ಕೊಡಕ ಯಾರು ಬರ್ಬೇಕಾಯ್ತು? ಜಾನ್ ಕಿಟಲ್ ರವ್ರು ಬರ್ಬೇಕಾಯ್ತು. ಯಾರು ಬರ್ಬೇಕಾಯ್ತು? ಅಲ್ಲಿ ಮಟ್ಟ ನಮ್ಮ ಕನ್ನಡ ಶಬ್ದಗಳು ಕನ್ನಡಿಗರಿಗೆ ಗೊತ್ತಿಲ್ಲ. ಶಬ್ದಮಣಿ ದರ್ಪಣ ಅಂತಕ್ಕಂಥ ಕೇಶಿರಾಜ ಬಂದಿದ್ದ, ಆದ್ರೆ ನಾವ್ಯಾರು ಓದತ್ತೇ ಇರಲಿಲ್ಲ. ನಾಲ್ವರ್ಮ 1, 2 ಅವರೆಲ್ಲ ವೈಯಾಕರಣಿಗಳು ನಮ್ಮ ಕನ್ನಡದ, ಆದ್ರೆ ನಾವ್ಯಾರು ಓದತ್ತೇ ಇರಲಿಲ್ಲ. ಜಾನ್ ಕಿಟಲ್ ಅವರವರು ನಮ್ಮ ಏನ್ ಮಾಡಿರೋರು, ಶಬ್ದ ಕೋಶಗಳನ್ನ ಬರೆದ್ರು. ಯಾಕಿದ್ರೆ ಹೇಳ್ತೀನಿ ಅಂದ್ರ ಮ್ಯಾಟರ್ ಇದೆ. ಮೀಟರ್ ಗಟ್ಟಲೆ ಮಾತಾಡಲ್ಲ, ಮ್ಯಾಟರ್ ಗಟ್ಟಲೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಮ್ಯಾಟರ್ ಇದೆ. ಇನ್ನ ನಮ್ಮ ಕನ್ನಡಿಗರು ನಾವು ಮತ್ತ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೋಬೇಕಂದ್ರೆ ಪಗು ಹೊಳಕಟ್ಟಿ ಅವರನ್ನ, ಯಾರನ್ನ? ನನ್ನ ನೆಲದ ಧರ್ಮ, ನನ್ನ ನೆಲಕ್ಕಾಗಿ, ಸರ್ವರ ಸಮಾನತೆಗಾಗಿ ಮತ್ತು ಸರ್ವರಿಗೂ ಏನು ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೋರಾಡಿದ ವಚನಗಳನ್ನು ನಾವು ಮರ್ತಿದ್ವಿ. ಪಗು ಹೊಳಕಟ್ಟಿ ಅವರು ಬಂದು ವಚನ ಸಂಗ್ರಹಗಳನ್ನು ಮಾಡಿ ವಚನಗಳ ಪಿತಾಮಹ ಆದ್ರು. ಮತ್ತ ನಮ್ಮ ಕನ್ನಡ ನಾಡಿನೊಳಗ ಬಹಳ ಸರ್ವಶ್ರೇಷ್ಠವಾಗಿ ನೇರ ನುಡಿಯಿಂದ ದಿಟ್ಟತನದಿಂದ ಹೇಳಿರ್ತಕ್ಕಂಥವ್ರು ಒಬ್ರಿದ್ರು, ಸರ್ವಜ್ಞ ಅಂತ. ಆತನ ವಚನಗಳನ್ನು ನಾವು ಕೈ ಬಿಟ್ಬಿಟ್ಟಿದ್ವಿ. ಅದನ್ನ ಸಂಗ್ರಹ ಮಾಡಿದವರು ನಮ್ಮ ಮನೆಯಲ್ಲಿರ್ತಕ್ಕಂಥ ಉತ್ತಂಗಿ ಚೆನ್ನಪ್ಪನವರು. ಯಾರು? ಇನ್ನ ಹಂತಿಯ ಹೊಡಿವಾದ ಎಂತವನ್ನ ನೆನಿಬೇಕೋ, ಕಾಂತಾ ಪಿತನಾದ ಗಣಪಾತೋ, ಕಾಂತಾ ಪಿತನಾದ ಗಣಪಾತ ನೆನೆದಾರೆ ಸಂಪತ್ತಿನ ಹಂತಿ ನುರತಾವೋ ಅಂತೇಳಿ ಗ್ರಾಮೀಣದೊಳಗಿರ್ತಕ್ಕಂಥ ಜನರು ಅವ್ರೊಳಗಿರ್ತಕ್ಕಂಥ ಹಾಡು ಅವ್ರು ಕೂಡ ಸತ್ತು ಹೋಗ್ಬಿಡ್ತಿದ್ವು. ಏನಾಗ್ಬಿಡ್ತಿದ್ವು? ಅವ್ರು ಕೂಡ ಅವರೇ ಲಾಸ್ಟ್ ಆ ಹಾಡಾಡೋರು. ಅವ್ರು ಮುಗೀತು, ಅವ್ರು ಹೋದ್ಮೇಲೆ ಹಾಡಾಡೋರೇ ಇಲ್ಲ ಅಂತಿದ್ರು. ಅಂತವ್ರ ಹಾಡನ್ನ ಮತ್ತು ಉಳಿಸ್ಕೊಟ್ಟವ್ರು ಯಾರು ಗೊತ್ತೈತೆ ನಿಮ್ಗೆ? ಜನಪದ ಜಂಗಮ ಅಂತಾರ ಅವ್ರಿಗೆ. ಏನಂತಾರ? ಯಾರವರು? ಏನ್ ಮಾಡಿದ್ರು ಅಂದ್ರ, ಅವ್ರು ಎಲಡಿಕೆ ಕೊಡಿಸಿ, ತಂಬಾಕು ಕೊಡಿಸಿ, ಅವ್ರು ಏನು ತಲುಪು ಮಾಡ್ತಾರ ಆ ತಲುಪು ಕೊಡಿಸಿ, ತಮ್ಮದೇ ಕಿಸೆದಲ್ಲಿ ರೊಕ್ಕ ಕೊಟ್ಟು ಹಳಿ ಇಟ್ಟು, ನೀನೇನಾದ್ರು ಜನಪದ ಆಡ್ತಿ ಅಂತಲ್ಲಪ್ಪ, ಹಾಡಪ್ಪ ನಾನು ಬರಿತೀನಿ ಅಂತ ಹೇಳಿ ಜನಪದಗಳ ಸಂಗ್ರಹ ಮಾಡಿದ್ರು. ಪಗು ಹೊಳಕಟ್ಟಿ ಅವ್ರು ಹೆಂಗ ವಚನಗಳ ಪಿತಾಮಹ ಆದ್ರು,
ನಮ್ಮ ಉತ್ತಂಗಿ ಚೆನ್ನಪ್ಪನವ್ರು ಹೆಂಗ ನಮ್ಮ ಸರ್ವಜನ ವಚನಗಳನ್ನ ಕ್ರೋಢೀಕರಣ ಮಾಡಿ ನಮಗ ಒಳ್ಳೆ ವಚನಗಳನ್ನ ನೀಡಿದ್ರು, ಹಂಗ ಪಗು ಅಳಕಟ್ಟಿಯವರು ನಮ್ಮ ನೆಲದ ದಮನಿತರ, ಶೋಷಿತರ ಮತ್ತು ಮಹಿಳೆಯರ ಎಲ್ಲ ಆ ಏನು ಹಾಡುಗಳಿದ್ವಲ್ಲ, ಒಳ್ಳೆ ನುಡಿಗಳಿದ್ವಲ್ಲ, ಆ ಎಲ್ಲ ನುಡಿಗಳನ್ನ ಸಂಗ್ರಹ ಮಾಡಿ ಜೋಳಿಗೆ ಜಂಗಮ ಅಂದ್ರೆ ಜೋಳಿಗೆ ಹಾಕೊಂಡು ಭಿಕ್ಷಾ ಬೇಡಿದ್ರು ಅವರು. ಕೊಡಪ್ಪ ನಿನ್ ಜನಪದ ನಾನು ಬರೀತೀನಿ ಅಂತ ಸಂಗ್ರಹ ಮಾಡಿ ನಮ್ಗೆಲ್ಲರಿಗೂ ಕೊಟ್ಟೋದ್ರು. ಅಂತ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಜನಪದ ಜಂಗಮ ನಮ್ಮ ಊರಿನಲ್ಲಿ ಹುಟ್ಟ್ಯಾನ ಅನ್ನೋದೇ ನನಗೆ ಹೆಮ್ಮೆ. ಹೇಳಿದ್ರು ಸರ್, ನಾರದ ಮುನಿ ಅಂತ ದೇವರಿಲ್ಲ, ಚಿಕ್ಕೇರಿ ಅಂತ ಊರಿಲ್ಲ, ಸಂಗಚನ ಅಂತ ಕನ್ನಡ ಸೇವಕನೇ ಇಲ್ಲ. ಯಾಕಂದ್ರೆ ನೋಡವ್ರು ಯಾರು ಕೇಳ್ಬೇಕು ಆ ಹಾಡುಗಳನ್ನ, ಯಾರು ಹೇಳ್ಬೇಕು ಆ ಹಾಡುಗಳನ್ನ? ಅಡಿಗೆ ಮನ್ಯಾಗ ಹಾಡುಗಳು ಅದ, ಕಣದ ದಂಡ್ಯಾಗ ಹಾಡುಗಳು, ದೊಡ್ಡ ಆಟದ ಹಾಡುಗಳು, ಇಂಥ ಜನಪದಗಳನ್ನು ಡೊಳ್ಳಿನ ಪದಗಳ ಹಾಡುಗಳು. ಯಾರೋ ಒಬ್ಬ ಅನಕ್ಷರಸ್ಥ ಮನುಷ್ಯ ಎಲ್ಲೋ ನಿಂತ್ಕೊಂಡು ಹಾಡಿದ ಹಾಡುಗಳನ್ನ ನಮ್ಗೆಲ್ಲರಿಗೂ ಸಂಗ್ರಹ ಮಾಡಿ ಇವತ್ತು ನಮಗ್ ಸಿಗುವಂಗ್ ಮಾಡ್ಯಾರಲ್ಲ, ಅಂತ ಸೇವಕನೇ ಇಲ್ಲ ಕನ್ನಡದ ಸೇವಕ. ಎಲ್ಲರೂ ಕನ್ನಡವನ್ನ ತಮಗಾಗಿ ಬಳಸ್ಕೊಂಡ್ರು. ಆದ್ರೆ ನಮ್ಮ ಜನಪದ ಸಂಘಟನೆಯವರು ಕನ್ನಡವನ್ನ ಕನ್ನಡಕ್ಕಾಗಿ ಬಳಸಿದ್ರು. ಅವ್ರ ಹೆಸರು ಎಲ್ಲ ಒಂದು ಮೂಲೆಗಿಲ್ಲ. ನಾವು ಉತ್ತಂಗಿಗೆ ಹೋದ ತಕ್ಷಣ ಏನ್ ಹೇಳ್ಬಿಡ್ತೀವಿ, ಅಲ್ಲಿ ಹೋದ ತಕ್ಷಣ ಉತ್ತಂಗಿ ಚೆನ್ನಪ್ಪ ಸರ್ವಜ್ಞ ವಚನಗಳ ಸಂಗ್ರಹಕಾರರು ಅಂತ ದೊಡ್ಡದು ಸ್ಟ್ಯಾಚ್ಯೂ ಮಾಡ್ಯಾರ, ಬೋರ್ಡ್ ಮಾಡ್ಯಾರ. ಆದ್ರೆ ನಮ್ಮೂರ ಸಂಘದಿಂದ ಏನೈತಿ? ಹಂಗಾಗಿ ಆದ್ರ ಯಾರು ಮನಸ್ಸಿನಾಗ ಉಳಿದಂದ್ರ ಅಚ್ಚ ಕನ್ನಡಿಗರು, ಯಾರು ಕನ್ನಡ ಪ್ರೇಮಿಗಳಲ್ಲ, ಕನ್ನಡ ಯಾರಿಗೆ ಗೊತ್ತೈತಲ್ಲ, ಕನ್ನಡವನ್ನು ಯಾರು ಪ್ರೀತಿ ಮಾಡ್ತಾರಲ್ಲ, ಕನ್ನಡ ನಂದು ಅಂತ ಯಾರು ಅಂತಾರಲ್ಲ, ಅವ್ರಿಗೆ ಸಂಘಟ ಗೊತ್ತಾಗ. ಹಾಗಾಗಿ ಅವ್ರು ಉಳಿಬೇಕು, ಅವ್ರು ಮಾಡಿ ಸೇವೆನೂ ಉಳಿಬೇಕು, ನಾವು ನೀವು ಎಲ್ಲ ಅವ್ರಿಗೆ ಚಿರಸ್ಮರಣೀಯರಾಗಬೇಕು ಅನ್ನೋದಕ್ಕ ಸಾಕಷ್ಟು ಮಂದಿ ಸರ್ ಹೇಳಿದ್ರು, ದತ್ತಿ ನಿಧಿ ಕೊಟ್ಟು ದುಡ್ಡು ಕೊಟ್ಟು ಅವ್ರ ಕಾರ್ಯಕ್ರಮ ಮಾಡ್ರಿ ಅಂತ. ಯಾವುದೋ ಒಂದು ದೊಡ್ಡ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಡಿಜೆ ಹಚ್ಚಿ ದೊಡ್ಡ ಮೆರವಣಿಗೆ ಮಾಡೋದಾದ್ರೆ ನೂರಾರು ಲಕ್ಷಾಂತರ ಜನ ಸೇರ್ತೀವಿ, ಜಯಲಾಟ. ಆದ್ರೆ ಇಂಥ ಕನ್ನಡದ ಒಬ್ಬ ಕಟ್ಟಾಳುವಿಗೆ ಸುಮ್ಮನೆ ಹೇಳ್ತೀವಿ ನಾನು ಕನ್ನಡಿಗ, ಕನ್ನಡದ ಕಾವಲಿಗ ಅಂತ ಎಲ್ಲೋ ನಿಂತ್ಕೊಂಡು ಹೇಳ್ಬಿಡ್ತೀವಿ. ಆದ್ರೆ ಇಂಥ ಕನ್ನಡವನ್ನ ಕಾಪಾಡಿಕೊಟ್ಟಿರ್ತಕ್ಕಂಥವ್ರಿಗೆ ನಾವು ಅವ್ರನ್ನ ಸ್ಮರಣೆ ಮಾಡ್ಲಿಕ್ಕೆ ಇಂಥ ಶಾಲೆಗೆ ಅದನ್ನ ದತ್ತಿ ನಿಧಿ ಕೊಟ್ಟು ನೀವು ಮಾಡಿ. ಯಾಕಂದ್ರ ಎಲ್ಲಿ ಬಿತ್ತಬೇಕು ಬೀಜ ಅಂದ್ರ, ಸುಜ್ಞಾನದ ಬೀಜ ಅಂದ್ರ ಉತ್ತಮವಾಗಿರ್ತಕ್ಕಂಥ ಫಲಭರಿತ ಹೊಲದಾಗ ಬಿತ್ತಬೇಕು. ಹಂಗ ಈಗ ಹೊಲ ಅಂದ್ರೆ ನೀವು ನಮ್ಮ ಕನ್ನಡವನ್ನ, ನಮ್ಮ ನೆಲದ ಮೂಲವನ್ನ, ನಮ್ಮ ಊರಿನ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿಯತಕ್ಕಂಥ ಜನ ನೀವು. ಹಾಗಾಗಿ ನಿಮ್ಮ ಮುಂದ ಆ ಕಾರ್ಯಕ್ರಮ ಮಾಡಿದ್ರೆ ಚಂದ ಆಗತ್ತಾ ಅಂತೇಳಿ ಎಂತ ಪಂಡಿತಾರಾಧ್ಯ ಶಿವಾಚಾರ್ಯ ದೊಡ್ಡ ಸಂಸ್ಥೆ ಐತಿ, ಅದ್ರಾಗ ಈ ಕಾರ್ಯಕ್ರಮ ಮಾಡ್ಬೋದಿತ್ತವ್ರು. ಸಾಕಷ್ಟು ದಾನಿ ದತ್ತಿಗಳು ಕೊಟ್ಟವ್ರು. ಆದಿಲ್ಲ, ಆ ನೆಲದಲ್ಲೇ ಅವ್ರ ನೆಲದೊಳಗ, ಅವ್ರ ಶಾಲೆಯೊಳಗ, ಅವ್ರ ಮಕ್ಕಳಿಗೆ ಈ ಕಾರ್ಯಕ್ರಮ ನಡಿಬೇಕು ಅಂತ ದತ್ತಿ ನಿಧಿ ಕಾರ್ಯಕ್ರಮ ಕೊಟ್ಟಾರ. ಹಾಗಾಗಿ ಪ್ರತಿ ವರ್ಷದಿಂದ ನಾನು 15 ವರ್ಷ ಈ ನೆಲಕ್ಕೆ ಬಂದಾಗಿಂದನೂ ಈ ಕಾರ್ಯಕ್ರಮ ಅಂದ್ರೆ ನನಗೆ ಬಹಳ ಇಷ್ಟ, ಭಾಗವಹಿಸ್ತಿರ್ತೀನಿ. ಹಾಗಾಗಿ ಏನೋ ಒಂದು ಕಮ್ಯುನಿಕೇಶನ್ ಗ್ಯಾಪ್, ಇನ್ನೂ ಜಾಸ್ತಿ ಜನ ಸೇರಿಲ್ಲ ಅನ್ನೋದು ಏನಂದ್ರ ಒಂದು ಕೊಡುಕುಗೊಳ್ಳುವಿಕೆ, ಮಾತನಾಡುವಿಕೆ, ಕರೆಯುವಿಕೆ, ಬರುವಿಕೆ ಒಳಗೆ ಒಂದು ಸಣ್ಣ ವ್ಯತ್ಯಾಸ ಆದ ಕಾರಣ ಇನ್ನು ನನ್ನ ಆಶೆ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಬೇಕು ಮತ್ತು ಈ ಕನ್ನಡಕ್ಕಾಗಿ ಇನ್ನೂ ಶಾಶ್ವತವಾಗಿ ಸಂಘಟನೆಯವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಚಿಗಟೇರಿ ಅಂದ್ರೆ ಸಂಘದ ಊರು ಅನ್ಬೇಕು, ಆ ತರ ಅವ್ರನ್ನ ನಾವು ಎತ್ತಿಡಿಬೇಕು ಅಂತಕ್ಕಂಥ ಮಾತುಗಳನ್ನ ನಿಮ್ಗೆಲ್ಲರಿಗೂ ಹೇಳಿ, ನಿಮ್ಮ ಜವಾಬ್ದಾರಿ ದೊಡ್ಡದು. ಕನ್ನಡಕ್ಕಾಗಿ, ನಮ್ಮ ಸಂಘಟನೆಯವರಿಗಾಗಿ ನೀವೊಂದು ಎಲ್ಲೋ ನಿಮ್ಮ ಮನಸ್ಸಿನೊಳಗ ಒಂದು ಸೇವಾ ಮನೋಭಾವ ಇಟ್ಕೊಂತೀರಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನೀವು ಸಲ್ಲಿಸಿ ಈ 2 ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.